ಕೈ ಕಟ್ ಬಾಯಿ ಮುಚ್. ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದಂತ ವಾರ್ನಿಂಗ್. ಸಿಎಂ ಕುರ್ಚಿ ವಿಚಾರವಾಗ್ಲಿ, ಈ ಅದಲು ಬದಲು ಆಟದ ವಿಚಾರವಾಗಲಿ, ಡಿನ್ನರ್ ಮೀಟಿಂಗ್ ಆಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗಲಿ, ಹೀಗೆ ಇದನ್ನೆಲ್ಲ ಬಿಟ್ಟು ಅಂದ್ರೆ ಮಾತನಾಡೋದನ್ನ ಬಿಟ್ಟು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅನ್ನುವಂಥ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಆದ್ರೆ ಒಂದೆರಡು ದಿನ ಸುಮ್ಮನಿದ್ದಂತೆ ಕಾಣಿಸ್ಕೊಂಡಂತ ನಾಯಕರುಗಳು ಇದೀಗ ಮತ್ತೆ ಮಾತನಾಡೋಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ನಾನೇನು ಹೇಳಲ್ಲ ಅಂತಾನೆ ಸಿಎಂ ಕುರ್ಚಿಯ ಸುತ್ತ ನಡೀತಾ ಇರುವ ಆಟಕ್ಕೆ ದಾಳ ಉರುಳಿಸಿದ್ದಾರೆ. ಹಾಗಿದ್ರೆ ಆಗಿರೋದೇನು ತೋರಿಸ್ತೀವಿ ನೋಡಿ. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಸಿದ್ದರಾಮಯ್ಯ ಹೇಳಿದ ಸರಿಯಾಗಿ ಗಮನಿಸಿದ ನಾವೇ ಅಂತ ಹೇಳಿದ್ರು, ನಾನೇ ಅಂತ ಹೇಳಿದೆ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಒಬ್ಬರು ಸಿಎಂ ಇದ್ದಾಗ ಇನ್ನೊಬ್ರು ಸಿಎಂ ಆಗುವಂತ ಪ್ರಶ್ನೆ ಬರೋದೇ ಇಲ್ಲ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ನಾನೇನು ಅರ್ಜಿ ಹಾಕಿಲ್ಲ, ಬೇಕು ನನಗೆ ಅಂತ ಹೇಳಿ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಹೀಗಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ರು. ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಪಟ್ಟದ ಬಗ್ಗೆ ಪದೇ ಪದೇ ಮಾತನಾಡ್ತಿದ್ದದಕ್ಕೆ ಬ್ರೇಕ್ ಹಾಕಿದ್ರು. ಖರ್ಗೆ ವಾರ್ನಿಂಗ್ ಬಳಿಕ ಒಂದು ವಾರ ಎಲ್ಲಾ ನಾಯಕರು ಸೈಲೆಂಟ್ ಆಗಿದ್ರು. ಆದ್ರೆ ವಾರದ ಬಳಿಕ ಮತ್ತೆ ಸಿಎಂ ಕೂಗು ಶುರುವಾಗಿದೆ. ಸಿಎಂ ಕುರ್ಚಿ ಕದನದ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಹುಟ್ಟು ಹಾಕ್ತಿದ್ದಾರೆ. ಈ ಬಗ್ಗೆ ಯಾರ್ಯಾರು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಮನೆ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದ ವಾರ್ನಿಂಗ್ ಏನು ಅನ್ನೋದನ್ನ ಇನ್ನೊಮ್ಮೆ ನೋಡ್ಬಿಡಿ. ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್. ಅದಕ್ಕಾಗಿ ನಂದೊಂದು ಸೂಚನೆ ಏನಂದರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ. ಈಗ ಅದನ್ನು ಪ್ರಶ್ನೆನೇ ಇಲ್ಲ. ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು, ನಾಳೆ ತೆಗಿತಾರೆ ಅನ್ನೋದು, ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ಇವೆಲ್ಲ ಊಹಾಪೋಹ ಯಾರೂ ಮಾತಾಡಬಾರ್ದು. ಕೇಳಿದ್ರಲ್ಲ ಖರ್ಗೆ ಆಡಿದ ಮಾತುಗಳನ್ನ. ಎಐಸಿಸಿ ಅಧ್ಯಕ್ಷರೇ ಹೀಗೆ ಗುಡುಗಿ ಹೇಳ್ತಿದ್ರು. ಕಾಂಗ್ರೆಸ್ ಮನೆಯಲ್ಲಿ ಅದೇ ರಾಗ ಅದೇ ಹಾಡು ಎಂಬಂತಾಗಿದೆ. ಐದು ವರ್ಷ ನಾನೇ ಅಂತ ಸಿದ್ದರಾಮಯ್ಯ ಹೇಳಿಲ್ಲ ಎಂದ ಡಿ. ಸುಧಾಕರ್. ರಾಜ್ಯ ಕಾಂಗ್ರೆಸ್ ಪಡೆಯ ಪಟ್ಟದ ಆಟಕ್ಕೆ ಮತ್ತೆ ಟ್ವಿಸ್ಟ್ ಕೊಟ್ಟ ಸಚಿವ. ಖರ್ಗೆ ವಾರ್ನಿಂಗ್ ಕೊಟ್ಟ ವಾರದ ಬಳಿಕ ಚಿತ್ರದುರ್ಗದಲ್ಲಿ ಇವತ್ತು ಮಾತನಾಡಿರುವ ಸಚಿವ ಡಿ. ಸುಧಾಕರ್ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರಾ ಅನ್ನೋ ಪ್ರಶ್ನೆಗೆ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಸಿದ್ದರಾಮಯ್ಯ ಎಲ್ಲೂ 5 ವರ್ಷ ನಾನೇ ಸಿಎಂ ಅಂತ ಹೇಳಿಲ್ಲ, ನಾವು ಅಂತ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಇರುತ್ತೆ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ 5 ವರ್ಷ ಸಿಎಂ ಆಗಿ. ಸಿದ್ದರಾಮಯ್ಯ ಹೇಳಿದ ಸರಿಯಾಗಿ ಗಮನಿಸಿದ ನಾವೇ ಅಂತ ಹೇಳಿದ ಹೊರತು ನಾನೇ ಅಂತ ಹೇಳಿದೆ. ಅದಲ್ಲ, ಪಕ್ಷ ಇರುತ್ತೆ. ಸಚಿವ ಡಿ. ಸುಧಾಕರ್ ಮಾತು ಪಟ್ಟದ ಆಟಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ. ಆದ್ರೆ ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಕೆಲ ನಾಯಕರು ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂದಿದ್ದಾರೆ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ. ಒಬ್ಬರು ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂಥ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ? ಏನೇ ಇದ್ರೂ ಇವೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಸಿದ್ದರಾಮಯ್ಯ ನೇತೃತ್ವ ನಮಗೆಲ್ರಿಗೂ 100% ವಿಶ್ವಾಸ ಇರುವಂಥ ಒಬ್ಬ ನಾಯಕ, ಜನನಾಯಕ. ಅವ್ರ ಜೊತೆಲಿ ನಾವೆಲ್ಲ ಇದ್ದೀವಿ, ಎಲ್ಲರೂ ಇದ್ದಾರೆ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಏನಿಲ್ಲ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿಲಿ ಕೂತಿದ್ದಾರೆ. 5 ವರ್ಷ ಅವರೇ ಮುಂದುವರಿತಾರೆ. ಎಲ್ಲಿ ಗಂಟ ಹೈಕಮಾಂಡ್ ಬೆಂಬಲ, ಶಾಸಕರ ಬೆಂಬಲ ಇರುತ್ತೆ, ಅಲ್ಲಿ ತನಕ ಮುಖ್ಯಮಂತ್ರಿ. ಯಾವತ್ತೂ ಕೂಡ ನೋಡಿ, 2 ವರ್ಷ ಆದಮೇಲೆ ಈ ಒಪ್ಪಂದಗಳು ಆಗದಂಗೆ ಕಾಣ್ತಾರೆ ನಮಗೆ, ನಮ್ಮ ಮಟ್ಟದಲ್ಲಿ ಹೇಳಿದ್ರೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ಳೋದು. ಸರ್, ಈಗ ನಾವು ಭಾಳ ಸತಿ ನಾನು ಹೇಳಿದ್ದೀನಿ, ಸಿಎಂ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ. ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು? ಖಾಲಿ ಆದಮೇಲೆ ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಈಗ ಕೆಪಿಸಿಸಿ ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಗ್ಗೆ ಮಾತನಾಡಿದ ರಾಜಣ್ಣ
ಹೈಕಮಾಂಡ್ ಅಧ್ಯಕ್ಷ ಗಾದಿ ಕೊಡ್ತೀವಿ ಅಂದ್ರೆ ನಾನು ಮಂತ್ರಿಗಿರಿ ಬಿಡೋಕ್ ಸಿದ್ಧ, ನಾನು ಅರ್ಜಿ ಹಾಕಿಲ್ಲ ಅಂತಿದ್ದಾರೆ. ಕೇಂದ್ರದ ಹೈಕಮಾಂಡ್ನವರು ಏನೋ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂದರೆ ನಾನು ಸ್ವೀಕಾರ ಮಾಡಿ ಕೆಲಸ ಮಾಡಲಿಕ್ಕೆ ಮಂತ್ರಿಗಿರಿ ಬಿಡಲಿಕ್ಕೆ ಸಿದ್ಧ, ಅಷ್ಟಕ್ಕೆ ಮಾತ್ರ. ನಾನೇನು ಅರ್ಜಿ ಹಾಕಿಲ್ಲ ಬೇಕು ನನಗೆ ಅಂತೇಳಿ. ಅವರೊಂದು ಅವಕಾಶ ಕೊಟ್ಟರೆ ಅವಕಾಶದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನಾನೇನು ಕೇಳ್ತಾ ಇಲ್ಲ. ಇನ್ನು ಖರ್ಗೆ ಸಂದೇಶ ಮತ್ತೊಂದಿಷ್ಟು ನಾಯಕರ ಬಾಯಿಗೆ ಬೀಗ ಹಾಕಿದ್ದಂತೂ ಸುಳ್ಳಲ್ಲ. ಪಟ್ಟದ ವಿಷಯವಾಗಿ ಸಚಿವ ಆರ್.ಬಿ. ತಿಮ್ಮಾಪುರ್ ಕೇಳಿದ್ರೆ ನಮ್ಮ ನಾಯಕರು ಗಪ್ ಚುಪ್ ಅಂತ ಹೇಳಿದ್ದಾರೆ, ನಾವು ಹಾಗೆ ಇದ್ದೀವಿ ಅಂದ್ರು. ನಾಯಕರು ಹೇಳ್ಯಾರ ಗಪ್ ಬಾಯಿ ಮುಚ್ಕೊಂಡು ಸುಮ್ಮನಿರುತ್ತೆ, ನಾವು ಗಪ್ ಚುಪ್ ಬಾಯಿ ಮುಚ್ಕೊಂಡು ಯಾವ್ದು ಮಾತಾಡ್ಬೇಡಿ ಅಂತ ಹೇಳಿದಾರೆ ನಮ್ಮ ನಾಯಕರು. ನಾವು ಏನನ್ನೂ ಮಾತಾಡ, ನೀವು ಬಿಜೆಪಿಯಾಗ ನೋಡ್ರಿ ದಿವಸ ಹೇಳ್ತಾರೆ, ದಿವಸ ಒಬ್ರು ಬಾಯಿ ಬಿಡ್ತಾ ಇದ್ದಾರೆ. ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಡಿಕೆ, ಫ್ಯಾಮಿಲಿ ವಿಷಯಗಳನ್ನ ಇಲ್ಲಿ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ, ಅಂದ್ರೆ ಕಾಂಗ್ರೆಸ್ ಒಂದು ಕುಟುಂಬ, ಇಲ್ಲಿ ದಾಯಾದಿ ಕಲಹ ಇಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ. ತಣ್ಣಗಾಗಿರೋದ್ರ ಬಗ್ಗೆನೇ ಮಾತಾಡ್ತಾರೆ. ನಥಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ವಾಣಿ ವಿಲಾಸ ಸಾಗರದಲ್ಲೇ ಹೇಳಿದ್ದಾರೆ. ಅದೇನೇ ಹೇಳಿ ಖರ್ಗೆ ವಾರ್ನಿಂಗ್ ಬೆನ್ನಲ್ಲೇ ಕೈ ಮನೆಯಲ್ಲಿ ಕುರ್ಚಿ ಕಿಚ್ಚು ಆರೇ ಬಿಡ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ನಾಯಕರ ಹೇಳಿಕೆ ನೋಡ್ತಿದ್ರೆ ಇದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.